ಹಾಯ್, ನಾನು ಖುಷಿ ತಪ್ಪಣ್ಣ ಆ್ಯಂಡ್ ವೆಲ್ಕಮ್ ಟು ಮೈ ಸಾರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ತುಂಬ ಸಮಯಗಳ ನಂತರ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ. ಸೊ ಯಾ ಓಕೆ, ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ ನನ್ನಲ್ಲಿ ಒಂದು ಚಿಕ್ಕ ಮನವಿ ಇದೆ, ಚಿಕ್ಕ ರಿಕ್ವೆಸ್ಟ್ ಇದೆ. ಏನು ಅಂದರೆ, ದಯವಿಟ್ಟು ನನ್ನ ಪ್ರೊಫೈಲ್ಗೆ ಬಂದು ಅಥವಾ ನಾನು ಮಾಡಿರೋ ವಿಡಿಯೋ ಕೆಳಗಡೆ ಬಂದು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕಬೇಡಿ ಪ್ಲೀಸ್. ನನ್ನ ಪ್ರೀತಿ ಸಪೋರ್ಟ್ ಮಾಡಿ ನನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಒಳ್ಳೇದೇನು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ಕೆಟ್ಟದೇನು ಮಾತಾಡಬೇಡಿ. ಐನೋ ಎಲ್ಲರೂ ಹೇಳ್ತಾರೆ ತಲೆ ಕೆಡಿಸ್ಕೊಂಬೇಡಿ, ಜನ ಮಾತಾಡೋದ್ರನ್ನ ತಲೆಗೆ ಹಾಕೊಂಬೇಡಿ, ಮನ್ಸಿಗೆ ಹಾಕೊಂಬೇಡಿ ಅಂತ ಹೇಳ್ಬಿಟ್ಟು. ಬಟ್ ನನಗದು ಆಗುತ್ತೆ ಬೇಜಾರು, ಬಿಕಾಸ್ ನಾನು ಅಷ್ಟು ಕೆಟ್ಟ ಕೆಟ್ಟ ಭಾಷೆಗಳನ್ನ ಯಾವತ್ತೂ ಕೇಳಿಲ್ಲ. ಸೊ ಅದು ಆ್ಯಕ್ಚುಲಿ ನಂಗೆ ಬೇಜಾರಾಗುತ್ತೆ. ಸೊ ದಯವಿಟ್ಟು ಅಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ಬಂದು ಅದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬಂದು ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ವಿಡಿಯೋ ನೋಡಬೇಡಿ ಅಥವಾ ಚಾನಲ್ಗೆ ಬರಬೇಡಿ. ಬಟ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಸಪೋರ್ಟ್ ಮಾಡ್ತಾ ಇರೋರು ಥ್ಯಾಂಕ್ ಯು. ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋ ರೀಸನ್ ಏನು, ತುಂಬ ಜನ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ಲೀಸ್ ಯೂಟ್ಯೂಬ್ ಶುರು ಮಾಡಿ ಅಂತ ಹೇಳಿದ್ದಾರೆ. ಸೊ ಐ ಥಾಟ್ ಫೈನಲಿ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಟುಡೇ ಇಸ್ ದ ಡೇ ಆ್ಯಂಡ್ ಐ ಥಾಟ್ ನನ್ನ ಫೇವ್ರೆಟ್ ರೆಸಿಪಿ ನ ವಿಡಿಯೋ ಮಾಡಿ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಫೇವ್ರೇಟ್ ಸಾಂಬಾರು, ಆ್ಯಕ್ಚುಲಿ ನನ್ನ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ನನಗೆ ತುಂಬ 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 ಇಷ್ಟ. ತುಂಬ ಸ್ಕ್ರ್ಯಾಚಿಂದ ನಾನು ಮಸಾಲೆ ಮಾಡಿ ಈ ಸಾಂಬಾರನ್ನ ಮಾಡ್ತೀನಿ. ಆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನೋಡ್ಕೊಂಬರೋಣ. ನಮಗೆ ಸಾಂಬಾರಿಗೆ ಬೇಕಾಗಿರುವಂಥ ನಿಮ್ಗೆ ಇಷ್ಟ ಬರೋ ಎಲ್ಲ ಥರ ತರಕಾರಿಗಳನ್ನ ಇದಕ್ಕೆ ಹಾಕ್ಬೋದು. ನನಗೆ ತರಕಾರಿಗಳು ಅಂದರೆ ತುಂಬ ಇಷ್ಟ. ನಾನು ಇಷ್ಟು ವಿಧವಾದ ತರಕಾರಿಗಳನ್ನ ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಬೌಲಲ್ಲಿ ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ನೀರು ಹಾಕಿ ನೆನೆಯೋಕೆ ಇಟ್ಬಿಡಿ. ನಾನು ಆಲ್ರೆಡಿ ಬೇಳೆನ ವಾಶ್ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ಎಲ್ಲ ತರಕಾರಿಗಳನ್ನ ಕೂಡ ಹಾಕ್ಬಿಡಿ. ನುಗ್ಗೆಕಾಯಿ ಒಂದು ಬಿಟ್ಟು, ಬಿಕಾಸ್ ನುಗ್ಗೆಕಾಯಿ ಸ್ವಲ್ಪ ಬೇಗ ಬೆಂದೋಗುತ್ತೆ. ಸೊ ಅದಕ್ಕೆ ನುಗ್ಗೆಕಾಯಿನ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಇಷ್ಟು ಹಾಕಿಬಿಟ್ಟು ಇದನ್ನು ಬೇಯೋಕ್ಕೆ ಇಡಬೇಕು. ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ ಆ್ಯಂಡ್ ಬೇರೆ ತರಕಾರಿ ಮತ್ತು ಬೇಳೆನ ನಾನು ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಇದು ಒಂದು 3 ವಿಷಲ್ ಆಗುವಷ್ಟು ಬೇಯಿಸ್ಕೊಳ್ಳಿ, ಅಂದರೆ ಬೇಳೆ ಬೇಯೋವಷ್ಟು. ಸೊ ಇದು ಬೇಯೋ ಅಷ್ಟರಲ್ಲಿ ನಾವು ಏನೇನು ಬೇಕು, ಮಸಾಲೆಗೆ ಏನೇನು ಬೇಕು ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಬೇಡ. ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ಳಿ ಆ್ಯಂಡ್ ಚಕ್ಕೆ ಒಂದು ಸ್ವಲ್ಪ, ಮತ್ತು ಮೆಂತ್ಯಕಾಳು, ಆಮೇಲೆ ಜೀರಿಗೆ ಆ್ಯಂಡ್ ಸ್ವಲ್ಪ ಕೋರಿಯಂಡರ್ ಸೀಡ್ಸ್ ಅದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗು ಕೂಡ ಹಾಕ್ಕೋಬೇಕು ಇದಕ್ಕೆ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಖಾರಕ್ಕೆ ಮತ್ತು ಕಲರ್ಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಡಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಬಿಟ್ಟು ಇದನ್ನೆಲ್ಲ ಪ್ರಾಪರಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಣ್ಣಗಾದಮೇಲೆ ಈ ಡ್ರೈ ರೋಸ್ಟ್ ಮಾಡಿರೋ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಇದನ್ನೆಲ್ಲ ಫಸ್ಟು ಇದು ಪ್ರಾಪರಾಗಿ ಗ್ರೈಂಡ್ ಮಾಡಾದಮೇಲೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಆಮೇಲೆ ಒಂದು ಟೊಮ್ಯಾಟೊ, ಇದನ್ನು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಗಟ್ಟಿ ಆದರೆ ನೋಡ್ಕೊಂಡು ನೀರು ಹಾಕ್ಕೊಂಡು ಪ್ರಾಪರಾಗಿ ಗ್ರೈಂಡ್ ಮಾಡ್ಕೊಂಡು. ಸೊ ನಮ್ಮ ಪೇಸ್ಟ್ ರೆಡಿ ಇದೆ ಆಲ್ರೆಡಿ. ಆ್ಯಂಡ್ ಇವಾಗ ಬೇಯಿಸಿರೋ ತರಕಾರಿ ಮತ್ತು ಬೇಳೆ ಕೂಡ ರೆಡಿಯಾಗಿದೆ. ಸೊ ಇವಾಗ ನಾವು ಸಾಂಬಾರಿಗೆ ಏನು ಬೇಕು ಅದು ರೆಡಿ ಮಾಡ್ಕೊಳ್ಳೋಣ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಆ್ಯಂಡ್ ಒಣಮೆಣ್ಸಿನ್ಕಾಯಿ ಇಫ್ ಯು ವಾಂಟ್, ಅದು ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗು, ಆಮೇಲೆ ಸಾಂಬಾರು ಈರುಳ್ಳಿ, ಇದು ಆಪ್ಷನಲ್ ಆ್ಯಕ್ಚುಲಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬಟ್ ನನಗೆ ಇಷ್ಟ ಸಾಂಬಾರು ಈರುಳ್ಳಿ, ಅದಕ್ಕೆ ಹಾಕ್ಕೊತೀನಿ. ಆ್ಯಂಡ್ ಬೇಯಿಸಿರೋ ನುಗ್ಗೆಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ. ಇದಾದಮೇಲೆ
ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಆದರೆ. ಸೊ ಅದು ರೋಸ್ಟ್ ಆದಮೇಲೆ ನಾವು ಬೇಯಿಸಿರೋ ಎಲ್ಲ ತರಕಾರಿಗಳನ್ನ ಇದಕ್ಕೆ ಹಾಕಿ, ತರಕಾರಿ ಮತ್ತು ಬೇಳೆನ ಹಾಕಿ ಕುದಿಯಕ್ಕೆ ಬಿಡಬೇಕು ನೀಟಾಗಿ. ಸೊ ನೀರು ನಿಮಗೆ ಹೇಗೆ ಬೇಕು, ಎಷ್ಟು ತೆಳ್ಳಗೆ ಬೇಕು ನೀರು, ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಥವಾ ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು, ಬಿಕಾಸ್ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ. ಸೊ ಸಾಂಬಾರು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಸ್ಯಾಲೆಡ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಸ್ಯಾಲೆಡ್ ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಂಡ್ ಸಾಂಬಾರಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಆ್ಯಂಡ್ ಸ್ವಲ್ಪ ಬೆಲ್ಲ ಇಷ್ಟು ಹಾಕಿ ಚೆನ್ನಾಗಿ ಸಾಂಬಾರನ್ನ ಕುದಿಸಿ, ಕುದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಆ್ಯಂಡ್ ನಮ್ಮ ಘಮ 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 ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಎಲ್ಲ ಆದಮೇಲೆ ನಾನು ಊಟಕ್ಕಿಂತ ಕೂರೋಕ್ಕಿಂತ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನನಗೆ ಗಲೀಜಿದ್ರೆ ಒಂಥರ ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಐ ವಿಲ್ ಸಿಟ್ ಫಾರ್ ಮೈ ಲಂಚ್. ಸೊ ಅನ್ನ, ಸಾಂಬಾರು ಮತ್ತು ಸ್ಯಾಲೆಡ್ನೆಲ್ಲ ಸರ್ವ್ ಮಾಡ್ಕೊತೀನಿ. ಆ್ಯಂಡ್ ಇನ್ ದಿ ಎಂಡ್ ನನ್ನ ಬೆಸ್ಟ್ ಪಾರ್ಟ್, ತುಪ್ಪ. ಸೊ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತೀನಿ. ಸೊ ಈ ಸಾಂಬಾರನ್ನ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತಾ ಇಲ್ಲ ಅಂತ ಕಮೆಂಟಲ್ಲಿ ಹಾಕಿ. ಐ ಆಮ್ ಶ್ಯೂರ್ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಯಾ, ಪ್ಲೀಸ್ ಟ್ರೈ ಮಾಡಿ ಮನೆಯಲ್ಲಿ. ವೆಲ್, ಬೈ, ಸಿ ಯು.